ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಲೀಲಾ. ಹಾಲಿನ ಪುಡಿಯಿಂದ ಜಾಮೂನನ್ನು ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ. ಅದಕ್ಕೆ ಅದೇ ಕಪ್ಪಿಂದ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಮಿಶ್ರಣ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಸರಿಯಾಗಿ ಕಲಿಸ್ಕೋಬೇಕು. ಇದನ್ನ ನಾವು ಪ್ಯಾಕೆಟ್ ಜಾಮೂನ್ ತಂದಾಗ ಯಾವ ರೀತಿ ಕಲಿಸ್ಕೊಂಡಿರ್ತೀವಲ್ಲ ಆ ಹದಕ್ಕೆ ಇದನ್ನು ನಾದ್ಕೋಬೇಕು. ಇದು ನನ್ನ ಮಗನಿಗೆ ಬಂದಂಥ ಅಂಗನವಾಡಿದು ಮಿಲ್ಕ್ ಪೌಡರಿಂದ ಕೆಲವೊಂದಿಷ್ಟು ವೆರೈಟೀಸನ್ನು ಮಾಡಿದ್ದೀನಿ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. 1/4 ಸ್ಪೂನಷ್ಟು ಸೋಡಾ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು 1 ಕಪ್ಪಷ್ಟು ಸಕ್ಕರೆ ತೊಗೊಂಡು 2 ಕಪ್ಪಷ್ಟು ನೀರು ಹಾಕಿ ಕರಗಿಸ್ಕೊಂಡಿದ್ದೀನಿ. ಹಿಟ್ಟು ಸ್ವಲ್ಪ ಒಂದು 5 ನಿಮಿಷ ಬಿಟ್ಟಿದ್ದೆ ನಾದಿ. ಇವಾಗ ಸಣ್ಣ ಸಣ್ಣ ಉಂಡೆ ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿರ್ತಾವೆ ಜಾಮೂನು, ಒಳಗೂ ಕೂಡ ಬೆಂದಿರ್ತಾವೆ ಅವು. ನೈಸಾಗಿ ಅವನ್ನ ಸಣ್ಣ ಉಂಡೆ ಮಾಡಿಟ್ಟಿರ್ಬೇಕು. ಒಡಕ್ಕೆ ಟೈಪ್ ಈ ಥರ ಆಗಿರಬಾರ್ದು, ಲೈನ್ಸ್ ಹಿಂಗೆ ಬಿದ್ದಿರಬಾರ್ದು. ಕರಿಯುವಾಗ ಏನಂದ್ರೆ ಅವು ಹೊಡಿತಾ ಇರ್ತಾವೆ. ಕರಿಯುವಾಗ ಅವೇನಪ್ಪ ಅಂದ್ರೆ ಬಿರುಕು ಬಿಟ್ಟಂಗೆ ಆಗಿರ್ತಾವೆ ಅವು. ಈ ಕಲರ್ ಬರುತ್ತೆ, ಅವನ್ನ ಫ್ರೈ ಮಾಡ್ಕೋಬೇಕು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದ್ರೊಳಗೆ ಒಂದು ಬಾಲ್ ಹೊಡೆದಿದೆ ನೋಡಿ, ಅಲ್ಲಿ ಕ್ರ್ಯಾಕ್ ಟೈಪ್ ಬಿಟ್ಟಿದೆ. ಈ ಥರ ಆಗ್ತಾವೆ. 1 ಏಲಕ್ಕಿನ ಜಜ್ಜಿ ಪುಡಿ ಹಾಕ್ತಾಯಿದ್ದೀನಿ. ತುಂಬ ಸಾಫ್ಟಾಗಿದ್ದಾವೆ, ಒಳಗನ ಬೆಂದಿದ್ದಾವೆ ಅವು. ಥ್ಯಾಂಕ್ ಯು ಫಾರ್ ವಾಚಿಂಗ್.